A teacher is one who can touch the student's life eternally. On this occasion of Teachers' Day, I would like to remember a great gentleman, a person of simplicity, and a great teacher. ಕಿತ್ತೂರು ನಗರದಲ್ಲಿರತಕ್ಕಂತಹ ಜ್ಞಾನಗಂಗೆ ತರಬೇತಿ ಕೇಂದ್ರ ಈಗಾಗಲೇ ಬಹಳ ವರ್ಷಗಳಿಂದ ನವೋದಯ ಹಾಗೂ ಸೈನಿಕ ಶಾಲೆಯಂತಹ ಪರೀಕ್ಷೆಗಳಿಗೆ ಮಕ್ಕಳನ್ನು ತರಬೇತಿ ಮಾಡ್ತಾ ಬಂದಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಆಗಿರತಕ್ಕಂತಹ ಅಲ್ಲಿಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ರಾಜು ಪಾಟೀಲ್ ಸರ್. ನಾನು ಅವರನ್ನ ಕೆಲವು ಬಾರಿಗಳಷ್ಟೇ ಮೀಟ್ ಮಾಡಿದ್ದೀನಿ. ಆದರೆ ಅವರ ಒಂದು ಸರಳತೆ, ವಿನಮ್ರತೆ, ಅವರಲ್ಲಿರ್ತಕ್ಕಂಥ ಜ್ಞಾನ, ತಾಳ್ಮೆ ಇದು ನಿಜವಾಗ್ಲೂ ನನಗೆ ಬಹಳ ಮೆಚ್ಚುಗೆಯಾಗಿದೆ. ಅವರು ಒಂದು ಶಿಸ್ತು ಕೂಡ, ವೈಯಕ್ತಿಕ ಶಿಸ್ತು. ಅವರ ಕೆಲವೊಂದು ಪುಸ್ತಕಗಳನ್ನ ನಾನು ನೋಡಿದೆ. ಸ್ವತಃ ಕೈನಲ್ಲಿ ಅವರು ಬರೆದಿರ್ತಕ್ಕಂಥದ್ದು ನೋಡಿ ಬಹಳ ಆಶ್ಚರ್ಯ ಆಯಿತು. ಎಷ್ಟು ಕ್ರಮಬದ್ಧವಾಗಿ, ಎಷ್ಟು ಶಿಸ್ತಾಗಿ ಈ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಜೊತೆಗೆ ಮಕ್ಕಳನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರಲ್ಲಪ್ಪ ಅಂತಂದು ಬಹಳ ಸಂತೋಷ ಆಯಿತು. ಈ ಒಂದು ತರಬೇತಿ ಕೇಂದ್ರದಲ್ಲಿ ಅವರ ಜೊತೆಗೆ ಅವರಿಗೆ ಸಹಕಾರ ನೀಡ್ತಿರ್ತಕ್ಕಂತಹ ಅವರ ಧರ್ಮಪತ್ನಿ ಪ್ರಭಾವತಿ ಮೇಡಮ್ ಅವರು ಕೂಡ ಒಂದು ರೀತಿ ಮನೆ ಬಿಟ್ಟು ಇಲ್ಲಿ ತರಬೇತಿಗೆ ಬಂದಿರತಕ್ಕಂಥ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಅವರು ಕಾಳಜಿ ವಹಿಸ್ತಾ ಇದ್ದಾರೆ. ಅವರ ನಗು, ಅದರಲ್ಲಿ ನಾವು ಮಕ್ಕಳು ಪ್ರೀತಿನ ಕಾಣ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ, ನಮ್ಮ ಶಾಲೆಯಲ್ಲಿ ಅವರ ಮಗನೂ ಕೂಡ ಓದಿದ್ದ ವಿಶ್ವಾಸ್ ಅಂತ. ಶಾಲೆಯಲ್ಲಿ ಅವರ ಮಗನೂ ಕೂಡ ಓದಿದ್ದ ವಿಶ್ವಾಸ್ ಅಂತ. ವಿಶ್ವಾಸ್ ಕೇವಲ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅನ್ನೋದ ರೀತಿಯಲ್ಲಿ ಎಲ್ಲದರಲ್ಲೂ ಒಳ್ಳೆ ಪ್ರತಿಭೆ ಇತ್ತು ವಿಶ್ವಾಸಿಗೆ. ಇವತ್ತು ಅಂಥ ವಿಶ್ವಾಸ ತಂದೆ ತಾಯಿ ಜೊತೆಗೆ ಕೈ ಜೋಡಿಸಿ ಆ ತರಬೇತಿ ಕೇಂದ್ರದಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾ ಇರೋದು ಕೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನೋಡಿ, ಈ ಹೆಸರೇ ಜ್ಞಾನಗಂಗೆ. ಗಂಗೆ ಇಟ್ ಇಸ್ ಅ ಸಿಂಬಲ್ ಆಫ್ ಪೆರಿನಿಯಲ್ ರಿವರ್, ಅಂದರೆ ವರ್ಷ ಫುಲ್ ಹರಿತಕ್ಕಂತಹ ಒಂದು ನದಿ. ಆ ರೀತಿ ಈ ಒಂದು ಜ್ಞಾನಗಂಗೆ ತರಬೇತಿ ಕೇಂದ್ರದಲ್ಲಿ ವರ್ಷ ಫುಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ಜೀವನದ ಕಂಪ್ಲೀಟ್ಲಿ ಅವರು ಎಷ್ಟೋ ನೂರಾರು ವಿದ್ಯಾರ್ಥಿಗಳಿಗೆ ಜ್ಞಾನನ ಕೊಟ್ಟು, ಇವತ್ತು ನಾನು ಕೇಳಿದ್ದೀನಿ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅವರು ಬಹಳ ಉನ್ನತ ಪರೀಕ್ಷೆಗಳು, ನಾವೇನು UPSC ಎಕ್ಸಾಮ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಇಂಡಿಯನ್ ಡಿಫೆನ್ಸ್ ಎಕ್ಸಾಮ್ಸ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂತಿಂಥ ಪರೀಕ್ಷೆಯೆಲ್ಲ ಮಕ್ಕಳೆಲ್ಲ ಸಮಾಜದಲ್ಲಿ ಬಹಳ ಒಂದು ಉನ್ನತ ಮಟ್ಟದಲ್ಲಿ ಅವರು ಬದುಕ್ತಾ ಇದ್ದಾರೆ. ಜೊತೆಗೆ ಅವರು ಗುಣವಂತರಾಗಿ ಬದುಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ತಾವು ಜ್ಞಾನಗಂಗೆ ಅಂಡ್ ಟೀಮ್. So on behalf of EduAsia International Schools, we are very much thankful for the great service you people have rendered for this field of education. Thank you.